ನಮಗೆ ಮಾಹಿತಿ ಇಲ್ಲ. ಅದನ್ನು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡ್ತಾರೆ. ಸರ್, ಈ ಮುನಿರತ್ನ ಅವರ ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ, ಆದರೆ ಚೆನ್ನಾರೆಡ್ಡಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋಂಥ ಆರೋಪ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಯಾರು ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ವಲ್ಲ, ಅದಕ್ಕೆಲ್ಲ ಮಾಹಿತಿಗಳು ಬೇಡ. ಏಕೈಕಿ ಬಂಧನ ಮಾಡಿದ್ರು. ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ. ಅವರು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ FSLಗೆ ವಾಯ್ಸ್ ಇದನ್ನು ತೊಗೊಂಡಿದ್ದಾರೆ. ಈಗ FSLಗೆ ಕಳಿಸಿದ್ದಾರೆ. ಯಾಕೆಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ. ಈ ನಾಗಮಂಗಲ ಗಲಭೆ ಆದಮೇಲೆ ರಾಜ್ಯಾದ್ಯಂತ ಗಣೇಶೋತ್ಸವಗಳಲ್ಲಿ ಒಂದು ರೀತಿ ಅಹಿತಕರ ಘಟನೆ ಆಗದೇ ಇರೋ ರೀತಿ ಏನು ಕ್ರಮ ಕೈಗೊಂಡಿದೆ ಸರ್ ಗೃಹ ಇಲಾಖೆ? ಕಳೆದ ವರ್ಷ ಗಣೇಶನ ಹಬ್ಬ ಆಯಿತು. ಯಾವುದೋ ಒಂದು ಘಟನೆ ನಮಗೆ ಸಣ್ಣ ಪುಟ್ಟದ್ದು ಆಗಿರುತ್ತೆ, ಇಲ್ಲ ಅಂತ ನಾನೇನು ಪೂರ್ತಿ ಸಂಪೂರ್ಣ ಡಿನೇ ಮಾಡೋಕ್ಕೆ ಹೋಗಲ್ಲ. ಆದರೆ ಮೇಜರ್ ಇನ್ಸಿಡೆಂಟ್ಸ್ಗಳು ಎಲ್ಲೂ ಆಗಲಿಲ್ಲ ಅನ್ನೋದು ಕಳೆದ ವರ್ಷವೂ ಕೂಡ. ಈ ವರ್ಷವೂ ಅಷ್ಟೇ. ಈ ನಾಗಮಂಗಲದ ಇನ್ಸಿಡೆಂಟು ಹೊರತುಪಡಿಸಿದರೆ ಸಣ್ಣ ಪುಟ್ಟ ಘಟನೆಗಳು ಅಲ್ಲಿ ಇಲ್ಲಿ ಒಂದಿಷ್ಟು ಆಗಿರ್ಬೋದು. ಆದರೆ ಹೆಚ್ಚು ಕಮ್ಯುನಲ್ ವೈಲೆನ್ಸ್ ಮಾತ್ರ ಯಾವುದನ್ನು ಆಗೋಕ್ಕೆ ನಾವು ಬಿಟ್ಟಿಲ್ಲ. ಮುಂಜಾಗ್ರತಾ ಕ್ರಮ ತಗೊಂಡಿದ್ವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಫೋರ್ಸ್ KSRP ಪ್ಲಟೂನ್ಸ್ಗಳಿಟ್ಟಿದ್ವಿ. ಯಾವುದೇ ಅಂಥ ಅಹಿತಕರ ಘಟನೆ ಆಗೋದಕ್ಕೆ ಕೊಡೋದೇ ಇಲ್ಲ ಅಂತ ನಾವು ಮೊದಲೇ ಹೇಳಿಕೆಗಳು ಕೊಟ್ಟಿದ್ವಿ. ನಾವು ಆ ರೀತಿ ನಡ್ಕೊಂಡಿದ್ದೇವೆ. ಈ ಸಣ್ಣ ಪುಟ್ಟ ಘಟನೆ ಅಂದರೆ ಸಾಕು BJP ಅಸಮಾಧಾನ. ಸಣ್ಣ ಪುಟ್ಟ ಅಂತ ಹೇಳಿದರೆ ನೋಡಿ, ಅವರು ಎಲ್ಲವನ್ನೂ ಒಂದು ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಅದನ್ನು ಮಾಡೋಕ್ಕೆ ಹೋಗ್ತಿದ್ದಾರೆ. ಜನ ಇದನ್ನು ಗಮನಿಸ್ತಾರೆ. ನಾನು ಹೇಳೋದಲ್ಲ, ಜನ ಗಮನಿಸ್ತಾರೆ. ಸರ್, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಲಂಚ